ದಕ್ಷಿಣ ಭಾರತದ ಚಿತ್ರರಂಗದ ಇತಿಹಾಸದಲ್ಲಿ ಅತ್ಯಂತ ಅಪರೂಪದ ಮತ್ತು ಮಧುರವಾದ ಧ್ವನಿಯೊಂದು ಇಂದು ಮೌನವಾಗಿದೆ. ಸುಮಾರು 6 ದಶಕಗಳ ಕಾಲ ಅಂದರೆ 60 ವರ್ಷಗಳ ಕಾಲ ತಮ್ಮ ಕಂಠಸಿರಿಯಿಂದ ಕೋಟ್ಯಾಂತರ ಹೃದಯಗಳನ್ನ ಆಳಿದ ಮಹಾನ್ ಗಾಯಕಿ ಗಾನಕೋಗಿಲೆ ಎಸ್ ಜಾನಕಿಯವರು ನಮ್ಮನ್ನ ಅಗಲಿದ್ದಾರೆ. ಕನ್ನಡ, ತೆಲುಗು, ತಮಿಳು, ಮಲಯಾಳಂ ಸೇರಿದಂತೆ ಬರೋಬ್ಬರಿ 17ಕ್ಕೂ ಹೆಚ್ಚು ಭಾಷೆಗಳಲ್ಲಿ 48,000ಕ್ಕೂ ಹೆಚ್ಚು ಹಾಡುಗಳನ್ನು ಹಾಡಿರುವ ಹೆಗ್ಗಳಿಕೆ ಇವರದ್ದು. ಕೇವಲ ಹಾಡುಗಾರಿಕೆ ಮಾತ್ರವಲ್ಲ, ನೂರಾರು ಧ್ವನಿಗಳಲ್ಲಿ ಮ್ಯಾಜಿಕ್ ಮಾಡ್ತಾ ಇದ್ದ ಅದ್ಭುತ ಕಲೆ ಇವರಿಗಿತ್ತು. ಎಸ್ ಜಾನಕಿಯವರು ಹುಟ್ಟಿದ್ದು 1938ರ ಏಪ್ರಿಲ್ 23ರಂದು ಆಂಧ್ರ ಪ್ರದೇಶದ ಗುಂಟೂರು ಜಿಲ್ಲೆಯ ರೇಪಲ್ಲೆ ಎಂಬ ಪುಟ್ಟ ಹಳ್ಳಿಯಲ್ಲಿ. ಇವರ ಪೂರ್ತಿ ಹೆಸರು ಶಿಷ್ಟಾ ಜಾನಕಿ. ಚಿಕ್ಕ ವಯಸ್ಸಿನಲ್ಲೇ ಸಂಗೀತದ ಕಡೆಗೆ ಅಪಾರ ಆಸಕ್ತಿ ಬೆಳೆಸಿಕೊಂಡಿದ್ದ ಜಾನಕಿಯವರು ನಾಥು ನಾದಬ್ರಹ್ಮಂ ಎಂಬ ಗುರುಗಳ ಬಳಿ ಶಾಸ್ತ್ರೀಯ ಸಂಗೀತವನ್ನ ಅಭ್ಯಾಸ ಮಾಡಿದ್ರು. ಕೇವಲ 19ನೇ ವಯಸ್ಸಿಗೆ ಮದ್ರಾಸ್ಗೆ ಅಂದ್ರೆ ಈಗಿನ ಚೆನ್ನೈಗೆ ಕಾಲಿಟ್ಟ ಜಾನಕಿ ಅಲ್ಲಿನ ಪ್ರಖ್ಯಾತ AVM ಸ್ಟುಡಿಯೋದಲ್ಲಿ ಗಾಯಕಿಯಾಗಿ ಕೆಲಸಕ್ಕೆ ಸೇರ್ಕೊಂಡ್ರು. 1957ರಲ್ಲಿ ವಿಧಿವಿಲಾಸಂ ಎಂಬ ತಮಿಳು ಸಿನಿಮಾದ ಮೂಲಕ ಇವರ ಗಾಯನ ಯಾತ್ರೆ ಅಧಿಕೃತವಾಗಿ ಆರಂಭವಾಯಿತು. ಅದೇ ವರ್ಷ ಎಮ್ಮೆ ತಮ್ಮಣ್ಣ ಸಿನಿಮಾದ ಹಾಡಿನ ಮೂಲಕ ಕನ್ನಡ ಚಿತ್ರರಂಗಕ್ಕೂ ಪಾದಾರ್ಪಣೆ ಮಾಡಿದ್ರು. ಜಾನಕಿಯವರು ಹುಟ್ಟಿದ್ದು ಆಂಧ್ರದಲ್ಲಾದರೂ ಅವರಿಗೆ ಅತಿ ಹೆಚ್ಚು ಕೀರ್ತಿ, ಪ್ರೀತಿ ಮತ್ತು ಗೌರವ ಕೊಟ್ಟಿದ್ದು ಮಾತ್ರ ನಮ್ಮ ಹೆಮ್ಮೆಯ ಕರ್ನಾಟಕ. ಕನ್ನಡ ಭಾಷೆಯನ್ನ ಎಷ್ಟು ಸ್ಪಷ್ಟವಾಗಿ ಮತ್ತು ಅಚ್ಚುಕಟ್ಟಾಗಿ ಮಾತನಾಡ್ತಿದ್ರೋ ಅಷ್ಟೇ ಅದ್ಭುತವಾಗಿ ಭಾವ ತುಂಬಿ ಹಾಡ್ತಿದ್ರು. ಡಾಕ್ಟರ್ ರಾಜ್ಕುಮಾರ್, ವಿಷ್ಣುವರ್ಧನ್, ಅಂಬರೀಷ್, ಶಂಕರ್ ನಾಗ್ ಹೀಗೆ ಕನ್ನಡದ ಎಲ್ಲ ದಿಗ್ಗಜ ನಟರ ಸಿನಿಮಾಗಳಿಗೆ ಇವರದ್ದೇ ಧ್ವನಿ ಇರಬೇಕಿತ್ತು. ಗಾನಗಂಧರ್ವ ಡಾಕ್ಟರ್ ರಾಜ್ಕುಮಾರ್ ಮತ್ತು ಎಸ್ ಜಾನಕಿಯವರ ಕಾಂಬಿನೇಷನ್ ಅಂತೂ ಇತಿಹಾಸ ಸೃಷ್ಟಿಸಿತ್ತು. ಇವರಿಬ್ಬರು ಜೊತೆಯಾಗಿ ಹಾಡಿದ ಯುಗಳ ಗೀತೆಗಳು ಇಂದಿಗೂ ಪ್ರತಿಯೊಬ್ಬ ಕನ್ನಡಿಗನ ಬಾಯಿಯಲ್ಲಿ ಮೊಳಗುತ್ತಲೇ ಇವೆ. ಇನ್ನು PB ಶ್ರೀನಿವಾಸ್, SP ಬಾಲಸುಬ್ರಹ್ಮಣ್ಯಂ ಅವರ ಜೊತೆ ಜಾನಕಮ್ಮ ಹಾಡಿದ ರೊಮ್ಯಾಂಟಿಕ್ ಹಾಡುಗಳು ಎಂದೆಂದಿಗೂ ಎವರ್ಗ್ರೀನ್. ಜಾನಕಿಯವರ ಧ್ವನಿಯಲ್ಲೊಂದು ಮ್ಯಾಜಿಕ್ ಇತ್ತು. ನವಮಾಸದ ಮಗುವಿನ ಅಳು ಇರಲಿ, ಹಠ ಮಾಡುವ ಪುಟ್ಟ ಮಗುವಿನ ಧ್ವನಿ ಇರಲಿ, ಹರೆಯದ ಹುಡುಗಿಯ ರೊಮ್ಯಾನ್ಸ್ ಇರಲಿ ಅಥವಾ ಮುದುಕಿಯ ಧ್ವನಿ ಇರಲಿ, ಜಾನಕಮ್ಮ ಮೈಕ್ ಮುಂದೆ ನಿಂತರೆ ಸಾಕು ಆ ಪಾತ್ರಕ್ಕೆ ಜೀವ ತುಂಬುತ್ತಿದ್ರು. ಕೇವಲ ಗಾಯಕಿಯಾಗಿ ಮಾತ್ರವಲ್ಲದೆ ಮಲಯಾಳಂ ಸಿನಿಮಾಗಳಲ್ಲಿ ಸಂಗೀತ ನಿರ್ದೇಶನವನ್ನ ಕೂಡ ಮಾಡಿದ್ದಾರೆ. ಇವರ ಈ ಅಪ್ರತಿಮ ಸಾಧನೆಗೆ 4 ಬಾರಿ ಅತ್ಯುನ್ನತ ರಾಷ್ಟ್ರ ಪ್ರಶಸ್ತಿ, ತಮಿಳುನಾಡು, ಕೇರಳ, ಆಂಧ್ರ ಮತ್ತು ಕರ್ನಾಟಕ ಸರ್ಕಾರಗಳಿಂದ ನೂರಾರು ರಾಜ್ಯ ಪ್ರಶಸ್ತಿಗಳು ಒಲಿದು ಬಂದಿವೆ. ಆದರೆ 2023ರಲ್ಲಿ ಕೇಂದ್ರ ಸರ್ಕಾರ ಘೋಷಿಸಿದ ಪದ್ಮಭೂಷಣ ಪ್ರಶಸ್ತಿಯನ್ನ ದಕ್ಷಿಣ ಭಾರತದ ಕಲಾವಿದರಿಗೆ ತಡವಾಗಿ ಮನ್ನಣೆ ಸಿಗ್ತಿದೆ ಎಂದು ಹೇಳಿ ಗೌರವಪೂರ್ವಕವಾಗಿ ತಿರಸ್ಕರಿಸಿ ತಮ್ಮ ಸ್ವಾಭಿಮಾನವನ್ನ ಮೆರೆದಿದ್ರು. 2016ರಲ್ಲಿ ತಮ್ಮ 78ನೇ ವಯಸ್ಸಿನಲ್ಲಿ ಇನ್ನೂ ಸಾಕು ಎಂದು ಹಾಡುವುದಕ್ಕೆ ಜಾನಕಿಯವರು ಅಧಿಕೃತವಾಗಿ ವಿದಾಯ ಹೇಳಿದ್ರು. ಮಲಯಾಳಂನ 10 ಕಲ್ಪನೆಗಳು ಸಿನಿಮಾದ ಹಾಡು ಮತ್ತು ಮೈಸೂರಿನ ಮಾನಸ ಗಂಗೋತ್ರಿಯ ಮುಕ್ತ ರಂಗಮಂದಿರದಲ್ಲಿ ನಡೆದ ಬೃಹತ್ ಲೈವ್ ಶೋ ಇವರ ಕೊನೆಯ ಕಾರ್ಯಕ್ರಮವಾಯಿತು. ನಿವೃತ್ತಿಯ ನಂತರ ಜಾನಕಮ್ಮನವರು ಸಾಂಸ್ಕೃತಿಕ ನಗರಿ ಮೈಸೂರನ್ನೇ ತಮ್ಮ ವಿಶ್ರಾಂತಿಯ ತಾಣವಾಗಿ ಆರಿಸಿಕೊಂಡ್ರು ಮತ್ತು ಇಲ್ಲೇ ನೆಲೆಸಿದ್ರು. ಇಂದು ಜಾನಕಮ್ಮನವರು ಭೌತಿಕವಾಗಿ ನಮ್ಮನ್ನ ಅಗಲಿದ್ರು. ಅವರು ಹಾಡಿದ ಸಾವಿರಾರು ಮಧುರ ಹಾಡುಗಳ ಮೂಲಕ, ತಮ್ಮ ಅಮರ ಧ್ವನಿಯ ಮೂಲಕ ಎಂದೆಂದಿಗೂ ನಮ್ಮ ಜೊತೆಯಲ್ಲೇ ಇರ್ತಾರೆ. ನೈಜ ಸುದ್ದಿಗಾಗಿ ನೋಡ್ತಾ ಇರಿ ಕನ್ನಡಿಗರ ಪ್ರಜಾನುಡಿ ದಿನಪತ್ರಿಕೆ.